ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು. ಮೊದಲು ಹಿಂಗಿಟ್ರೆ ಅವ್ರಿಗೆಲ್ಲನೂ ಹಂಗೆ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ಹೇಳಿ ವಿಡಿಯೋ ಶುರು ಮಾಡೋಣ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು 4 ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಧನುಷ್, ಗಿಲ್ಲಿ, ಅಶ್ವಿನಿ, ರಾಶಿಕಾ. ಈ 4 ಸ್ಪರ್ಧಿಗಳಿಗೆ ಜೋಡಿ ಟಾಸ್ಕ್ ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಈ ಟಾಸ್ಕ್ನಲ್ಲಿ ಯಾರು ಸೋತ್ರು ಯಾರು ಗೆದ್ರು ಅಂತ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಜೋಡಿಯಾಗಿ ಆಯ್ಕೆ ಮಾಡಿದ್ದಾರೆ. ಅಂದರೆ ಗಿಲ್ಲಿ ಮತ್ತು ರಾಶಿಕಾ ಒಂದು ಜೋಡಿ, ಅಶ್ವಿನಿ ಮತ್ತು ಧನುಷ್ ಒಂದು ಜೋಡಿ. ಈ ಸ್ಪರ್ಧಿಗಳು ಆಡ್ತಾ ಇದ್ದಾರೆ. ಈ ಟಾಸ್ಕಲ್ಲಿ ನಿರ್ಮಿಸಿರುವ ಸುರಂಗ ಅಂದರೆ ಅಡಚಣೆ ಎಲ್ಲ ಇರುತ್ತೆ. ಅಲ್ಲಿ ಒಂದಿಷ್ಟು ಪೈಪ್ಗಳು ಇರುತ್ತವೆ. ಆ ಪೈಪ್ನ ಕಲೆಕ್ಟ್ ಮಾಡಿಕೊಂಡು ಪೈಪ್ಗಳು ಜಾರಿ ಬೋರ್ಡ್ನಲ್ಲಿ ಬರ್ತಾ ಇರುತ್ತೆ. ಆ ಪೈಪ್ ಕಲೆಕ್ಟ್ ಮಾಡಿಕೊಳ್ಳೋದು ರಾಶಿಕಾ ಮತ್ತು ಅಶ್ವಿನಿ. ಅವರಿಬ್ಬರು ಕಲೆಕ್ಟ್ ಮಾಡಿಕೊಂಡು, ಅಂದರೆ ಅವರಿಗಂತ ಟೈಮ್ ಮೀಸಲಿರುತ್ತೆ. ಆ ಟೈಮ್ ಮುಗಿಯೋದ್ರಲ್ಲಿ ಆ ಪೈಪ್ ತಗೊಂಡು ಅದನ್ನು ಸುರಂಗದಲ್ಲಿ ಯಾರು ಹೋಗದ ರೀತಿ ಬ್ಲಾಕ್ ಮಾಡಬೇಕಾಗಿರುತ್ತೆ. ಅದೇ ಥರ ಬ್ಲಾಕ್ ಮಾಡ್ತಾರೆ. ಧನುಷ್ ಮತ್ತು ಗಿಲ್ಲಿ ಆ ಸುರಂಗದಿಂದ ಅಡಚಣೆ ಎಲ್ಲ ಮೀರಿ ಹೊರಗಡೆ ಬಂದು ಇರುವ ಬೆಲ್ ಏನಿದೆ ಅದು ಬೆಲ್ ಹೊಡಿಬೇಕಾಗಿರುತ್ತೆ. ಯಾವ ಜೋಡಿ ವೇಗವಾಗಿ ಬಂದು ಗಂಟೆಯನ್ನು ಬಾರಿಸುತ್ತೆ ಆ ಜೋಡಿ ವಿನ್ ಆಗುತ್ತೆ. ಅದೇ ರೀತಿ ಈ ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ. ಧನುಷ್ ಮತ್ತು ಗಿಲ್ಲಿ ನಡುವೆ ತುಂಬಾ ಪೈಪೋಟಿ ನಡೀತಾ ಇದೆ. ಇಲ್ಲಿ ಉಸ್ತುವಾರಿಯಾಗಿ ಕಾವ್ಯ ಮತ್ತು ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರು ಫೇವರಿಸಂ ಮಾಡ್ತಾ ಇದ್ದಾರೆ. ಉಳಿದ ಸ್ಪರ್ಧಿಗಳು ಹೇಳ್ತಾ ಇರೋದು ಉಸ್ತುವಾರಿ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಉಸ್ತುವಾರಿದೆ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಗಿಲ್ಲಿಗೆ ಧ್ರುವಂತ್ ಅವರು ಪದೇ ಪದೇ ಫಾಸ್ ಮಾಡ್ತಾ ಇರ್ತಾರೆ. ಕಾವ್ಯ ಅವರು ಧ್ರುವಂತ್ ಅವರಿಗೆ ಯಾಕೆ ಗಿಲ್ಲಿಗೆ ಫಾಸ್ ಕೊಡ್ತಾ ಇರೋದು ಅಂತ ಕೇಳಿದರೆ, ನೀನು ಮಾತ್ರ ಬಾಯಿ ಮುಚ್ಕೊಂಡು ನಿಂತ್ಕೋ, ನನಗೆ ಗೊತ್ತು ನಾನು ಯಾವ ರೀತಿ ಮಾಡಬೇಕು ಅಂತ ಅವರಿಗೆ ಬೈತಾ ಇದ್ದಾರೆ. ಈ ರೀತಿ ಟಾಸ್ಕ್ ನಡೀತಾ ಇದೆ. ಇಲ್ಲಿ ಬಂದಿರುವ ಮಾಹಿತಿ ಪ್ರಕಾರ ಧನುಷ್ ಮತ್ತು ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅನಿಸುತ್ತೆ. ನಿಮಗೆ ಈ ಪ್ರೋಮೋದಲ್ಲಿ ನೋಡಿದರೆ ಧ್ರುವಂತ್ ಅವರು ಫೇವರಿಸಂ ಮಾಡ್ತಾ ಇದ್ರ ಅಂತ ಅನ್ಸುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.